ಆಕಾಶದಿಂದ ಕೆಳಗೆ ಬಿದ್ದವನೇ ಅಥವಾ ಭೂಮಿಯ ಇಬ್ಬಾಗವಾಗಿ ಮೇಲೆದ್ದು ಬಂದವನೇ? ನನ್ನ ಹುಟ್ಟು ಯಾಕಾಯ್ತು, ನನ್ನ ಹುಟ್ಟು ಯಾರಿಂದ ಎನ್ನುವ ಹಾಗೆ ಅತ್ತ ಇತ್ತ ನೋಡಿದೆ ಎಂದಾದರೆ ಯಾರೂ ಕೂಡ ಗೋಚರಿಸುವುದಿಲ್ಲ. ಆದರೆ ಅದು ಸಮಸ್ಯೆ ಅಲ್ಲ, ಉದರಾಗ್ಲಿ ತಡೆಯುವುದಕ್ಕಾಗುವುದಿಲ್ಲ. ಹಸಿವೆ ಏನು ಮಾಡೋಣ, ಇಲ್ಲಿ ಏನು ಗೋಚರಿಸುವುದಿಲ್ಲ. ಹಾಗಂತ ದಾರಿ ಹುಡುಕ್ಬೇಕೋ ಬೇಡವೋ? ಅದು ಎತ್ತರವಾದಂತಹ ಪ್ರದೇಶವನ್ನು ಕಾಣುತ್ತಾ ಇದೆ, ಏರುವೆ. ಎತ್ತರವಾದಂತಹ ಪ್ರದೇಶವನ್ನು ಏರಿಕೊಂಡು ಬಂದವನಾಗಿದ್ದಾನೆ. ಬಂದು ನೋಡಿದ್ರೆ ಒಬ್ಬರಲ್ಲ ಇಬ್ಬರಲ್ಲ ಸಹಸ್ರಾರು ಮಂದಿ ಈ ಪ್ರದೇಶದಲ್ಲಿ ನೆರೆದಿದ್ದಾರೆ. ಅದರಲ್ಲಿಯೂ ಕೂಡ ಇವರೆಲ್ಲವರ ಮಧ್ಯೆ ಒಬ್ಬತ ಗೋಚರಿಸ್ತಾ ಇದ್ದಾನೆ. ಸರಿ, ಇವನನ್ನೇ ತಿಂದರೆ ಒಂದು 4 ದಿವಸದ ಮಟ್ಟಿಗೆ ಸಮಸ್ಯೆ ಇಲ್ಲ. ಹಾಗಾಗಿ ಮಾತಾಡುದಲ್ಲ, ನನಗೆ ಹಸಿವಾಗ್ತದೆ. ಹೌದಾ? ತಿನ್ನುವುದಕ್ಕೆ ಏನಾದ್ರೂ ಕೊಡು. ಇದು ಹಸಿವನ್ನು
ಯಾಕೆ ದೇವಗಂಗೆಯಲ್ಲಿ ಅಬ್ಬಾ ಈ ಸಂಚಾರಕ್ಕೆಲ್ಲ ತಿನ್ಲಿಕ್ಕೆ ಕೊಟ್ರೆ ಸಾಕಾಗುದಿಲ್ಲ, ಕುಡಿಲಿಕ್ಕೂ ಕೊಡ್ಬೇಕಾ? ಮತ್ತೆ ಕುಡಿಲಿಕ್ಕೆ ಕೊಡದಿದ್ರೆ ತಿಂದದ್ದು ಕರಗಬೇಕೋ ಬೇಡವೋ? ಅಯ್ಯೋ ಆ. ಹಸಿವನ್ನು ದೂರ ಮಾಡಿದೆ, ಆ. ಬಾಯಾರಿಕೆಯನ್ನು ನಿವಾರಿಸಿದೆ. ಇಷ್ಟೆಲ್ಲ ಮಾಡಬೇಕಾದರೆ ನಿನಗೂ ನನಗೂ ಸಂಬಂಧವಿದೆಯೇ? ಸಂಬಂಧ ಇದೆ. ಹೇಳಲು ನಾನು ತಂದೆ ನೀನು ಮಗ, ಹೇಗೆ? ನಾನು ತಂದೆ ನೀನು ಮಗ. ನಾನು ತಂದೆ ನೀನು ಮಗ. ಹಾಗಲ್ಲ, ಮತ್ತೆ ನೀನು ಮಗ ನಾನು ತಂದೆ. ಅದೇ ನಾನು ಕೂಡ ಹೇಳಿದ ಅದನ್ನೇ. ಆಹಾ. ನೀನು ಮಗ ನಾನು ತಂದೆ. ಏ, ತಿನ್ನುವುದರ ಜೊತೆಯಲ್ಲಿ ಕುಡಿಲಿಕ್ಕೆ ಕೊಟ್ರೆ ಹೀಗೆ ಆಚೆ ಈಚೆ ಆಗುವುದು. ನೀನು ತಂದೆ ನಾನು ಮಗ. ಹೌದು. ಆ. ಹೀಗಾಗುವುದಕ್ಕೆ ಕಾರಣ ಏನು? ಆ. ಜ್ಞಾನದ ಕೊರತೆ ನಿನಗಿದೆ. ಓಹೋ. ಹಾಗಾಗುವ ಇದು ಜ್ಞಾನವನ್ನು ಜಯ ಜಯ ಭಕ್ತಿ ಭವದಿ ನಭಿಸುತ ಮುಕ್ತಿಸಿದಯ ಮಗನೇ, ಪವಿತ್ರವಾದಂತಹ ಪಾದದ್ವಯಗಳಿಗೆ ಇದೋ ಶಿರವಾಗುತ್ತಾ ಇದ್ದೆ. ಶುಭವಾಗಲಿ ಕಂದ. ಜ್ಞಾನ ವಿಹೀನನಾದಂತಹ ನನಗೆ ಸುಜ್ಞಾನದ ಬೆಳಕನ್ನು ಕರುಣಿಸಿದವರು ನೀವಿದ್ದೀರಾ. ನಿಮ್ಮ ಕರ ಸ್ಪರ್ಶವಾದುದೇ ತಡ. ನಾನು ಯಾರು, ನೀವು ಯಾರು, ನನಗೂ ನಿಮಗಿರುವಂತಹ ಸಂಬಂಧ ಏನೆಂಬುದನ್ನು ಅರ್ಥ ಮಾಡಿಕೊಂಡೆ. ಧನ್ಯನಾದೆ, ಕೃತಾರ್ಥನಾದೆ. ದೇವರೇ, ಆದ್ರೆ ಒಂದುಂಟು. ಏನು? ಈ ಪ್ರದೇಶವನ್ನು ಕಾಣುವಾಗ ಹಾಗೂ ಇಲ್ಲಿರುವಂತಹ ಜನರನ್ನೆಲ್ಲ ನೋಡುವಾಗ ಕೆಲವಾರು ಸಂದೇಹಗಳು ಮೂಡುತ್ತಾ ಇವೆ. ತಪ್ಪಲ್ಲ, ಕೇಳುವಂತಹ ಅವಕಾಶವಿದೆಯೇ? ಖಂಡಿತವಾಗಿಯೂ ಇದೆ. ಅಪ್ಪಯ್ಯ, ಇದೇನಪ್ಪಯ್ಯ ನಿಮ್ಮ ತಲೆಯಲ್ಲಿ ಹಕ್ಕಿ ಕೂಡು ಕಟ್ಟಿದ್ದು? ಅದು ಜಟೆ. ಗಟ್ಟೆ? ಅದೇನಪ್ಪಯ್ಯ ಅರ್ಧ ಫಲಫಲ ಹೊಳೆಯುತ್ತಾ ಉಂಟು? ಅದು ಚಂದ್ರ. ಹಾಗಾದ ಕಾರಣವೇ ಚಂದ್ರಶೇಖರ ನೆನೆಸಿಕೊಂಡಿದ್ದೇನೆ. ಅಪ್ಪಯ್ಯ, ನನಗೆ ಎರಡೇ ಕಣ್ಣು, ನಿಮಗೇನದೊಂದು ಮೂರು ಕಣ್ಣು. ತ್ರಿನೇತ್ರಧಾರಿ. ಓಹೋ. ಅದು ಜ್ಞಾನದ ಕಣ್ಣು ಮಗನೇ. ಆಗಲಿ. ಇದೇನಪ್ಪಯ್ಯ ನಿಮ್ಮ ಕೊರಳು ನೀಲಿ ನೀಲಿ? ಹಾಗಾದ ಕಾರಣವೇ ನೀಲಕಂಠ ನೆನೆಸಿದ್ದೇನೆ. ಇದು ಕೊರಳಲ್ಲಿ ಏನದು ನೇತಾಡುದೆಲ್ಲ? ಅದೆಲ್ಲ ರುಂಡಮಾಲೆ. ರುಂಡಮಾಲೆ. ಇದೇನಪ್ಪಯ್ಯ ಚರ್ಮದ ಹಾಗೆ ಕಾಣ್ತಾ ಉಂಟು? ಅದು ಒಂದು ವ್ಯಾಘ್ರ ಚರ್ಮ, ಮತ್ತೊಂದು ಗಜ ಚರ್ಮ. ಆಗ್ಲಿ. ಇದೆಂತದಪ್ಪಯ್ಯ ಕೈಯಲ್ಲಿ? ಮೂರು ಗುಣಗಳ ಸಂಕೇತ ಈ ತ್ರಿಶೂಲ. ತ್ರಿಶೂಲ. ಚಂದ್ರಶೇಖರನು ನೀನೆ, ಜಟಾಧಾರಿಯು ನೀನೆ, ಮುಕ್ಕಣ್ಣನು ನೀನೆ. ಜಯ 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 ಜಯ. ಅಪ್ಪಯ್ಯ, ಓ ಇದೆಂತದಪ್ಪಯ್ಯ? ಯಾವುದು ಇದು? ನಿಮ್ಮ ಒತ್ತಿನಲ್ಲಿ ಅದೇನು ನಿರ್ಜೀವ ವಸ್ತು ಎಂಬ ಹಾಗೆ ಭಾವಿಸಿ. ಮತ್ತೆ ಹೇಗೆ? ಅವಳು ನನ್ನ ರಸಿ. ಅರಸಿ ಅಂದ್ರೆ ನನ್ನ ಹೆಂಡತಿ. ನಿಮ್ಮ ಹೆಂಡತಿ ನಿಮ್ಮ ಬಳಿಯಲ್ಲಿ? ಅಪ್ಪಯ್ಯ, ನನ್ನ ಹೆಂಡತಿ ಎಲ್ಲಿದ್ದಾಳಪ್ಪಯ್ಯ? ಹುಟ್ಟಿ ಮೂರುಗಳಿಗೆ ಆಗ್ಲಿಲ್ಲ, ಈಗಲೇ ಹೆಂಡತಿ ಬೇಕಲ್ಲ. ಮತ್ತೆ ಅಪ್ಪನ ಹೊತ್ತಿನಲ್ಲಿ ಹೆಂಡತಿ ಇರುವಾಗ ಮಗನ ಹೊತ್ತಿನಲ್ಲಿ ಹೆಂಡತಿ ಬೇಡುವ? ನಿನಗೆ ಕಾಲ ಬರ್ಲಿ. ಅದು ಯಾವಾಗ ಬರುತ್ತದೆ? ಪ್ರಾಯ ಬರುವಾಗ ಮದುವೆ ಮಾಡುವ ಮಗನೇ. ಆಗ್ಲಿ. ಅವರ ಹೆಸರು ಪಾರ್ವತಮ್ಮ. ನನಗೆ ತಾಯಿ. ಪಾರ್ವತಮ್ಮ, ವಂದಿಸಿಕೊಳ್ಳುತ್ತಾ ಇದ್ದೇನೆ. ಶುಭವಾಗಿ. ಅಪ್ಪಯ್ಯ, ಅವರಿಬ್ಬರು ನೋಡಿ ಕೂತಲ್ಲಿ ಕೂತ್ಕೊಳ್ಳುದಿಲ್ಲ. ಒಬ್ಬ ಆ ಕಡೆ ಹೋಗ್ತಾನೆ, ಒಬ್ಬ ಈ ಕಡೆ ಹೋಗ್ತಾನೆ. ಒಮ್ಮೆ ಈ ಕಡೆ, ಒಮ್ಮೆ ಆ ಕಡೆ. ಅವರು ಯಾರಪ್ಪ? ಈರೋರು ಒಂದೇ ರೀತಿ ಇದ್ದಾರೆ.
ಒಬ್ಬ ವೀರಭದ್ರ, ಮತ್ತೊಬ್ಬ ಕಾಳಭೈರವ. ನನಗೇನಾಗಬೇಕು? ಅಣ್ಣಂದಿರು ಓ ಭೈರವಣ್ಣ, ಭೈರವಣ್ಣ, ಓ ಭೈರವಣ್ಣ. ಇಲ್ಲಪ್ಪ, ನನ್ನ ಧ್ವನಿಯೇ ಕೇಳುವುದಿಲ್ಲ ಅವನಿಗೆ. ವಂದಿಸಿಕೊಳ್ಳುತ್ತಾ ಇದ್ದೇನೆ, ವಂದಿಸಿಕೊಳ್ಳುತ್ತಾ ಇದ್ದೇನೆ. ಅವರು ಸುಧಾರಣೆಯಲ್ಲಿದ್ದಾರೆ. ಹೌದಾ? ಹಾಗೆ ತಿರುಗಾಡುತ್ತಾ ಇರಿ. ಅಪ್ಪಯ್ಯ, 1 2 3 4 5 6 1 ಒಂದೇ. ಅವನಿಗೆ 6, ನನಗೆ 1 ತಲೆ. ಇದ್ಯಾಕಪ್ಪ ಹೀಗೆ? ಹಾಗಾದ ಕಾರಣವೇ ಅವ ಷಣ್ಮುಖ, ಷಣ್ಮುಖ, ಸುಬ್ರಹ್ಮಣ್ಯ, ನನಗೇನಾಗಬೇಕು? ಕುಮಾರ, ಕುಮಾರ, ನಿನಗೆ ಅಣ್ಣ. ಓ ಸುಬ್ಬಣ್ಣ, ವಂದಿಸಿಕೊಳ್ಳುತ್ತಾ ಇದ್ದೇನೆ. ನಮಸ್ಕಾರ. ಭಕ್ತರೆಲ್ಲವನನ್ನು ಸ್ವಾಮಿ ಅಂತ ಕೊಂಡಾಡು. ಹಾಗಾದರೆ ಇವ ಕುಮಾರಸ್ವಾಮಿಯೇ? ನಿಜ ನಿಜ. ಅರ್ಥವಾಯಿತು, ಅರ್ಥವಾಯಿತು. ಅಪ್ಪಯ್ಯ, ಇದೆಂತದಪ್ಪಯ್ಯ? ತಲೆಯಲ್ಲಿ 2 ಕೋಡು, ಹಿಂದಿನಿಂದ 1 ಬಾಲ, ಇದೆಂತದು? ಅವ ನನ್ನ ವಾಹನ ನಂದಿ. ಏನಂದಿ? ನಂದಿ. ನಂದಿ ನಿಮ್ಮ ವಾಹನ? ಅಪ್ಪಯ್ಯ, ನನ್ನ ವಾಹನ ಎಲ್ಲಿ ಉಂಟಪ್ಪಯ್ಯ? ಇಷ್ಟು ಬೇಗ ವಾಹನ ಬೇಡ ಮಗ. ಮತ್ತೆ ತಿರುಗಾಟ ಮಾಡುವುದಾದ್ರೆ ಹೇಗೆ? ಪ್ರಾಯದಲ್ಲೇ ಮಕ್ಕಳಿಗೆ ಅಪ್ಪಮ್ಮ ವಾಹನ ಕೊಟ್ರ ಅಪ್ಪನಿಗಿಂತ ಮಗನೇ ಮೊದಲು ಲೆಕ್ಕಾಚಾರ ಮುಗಿಸಿದ ಅಂತ ಅರ್ಥ. ಹಾಗಾದ್ರೆ 1 ಸುತ್ತಾದ್ರೂ ಇದರಲ್ಲಿ ಬರಬೇಕು. ಅಪ್ಪಯ್ಯ ನೋಡಿ ಅಪ್ಪಯ್ಯ, ಅವ ಹಾಯ್ತಾನವ. ಅವನನ್ನು ಯಾರು ಏರಬೇಕು ಅವರೇ ಏರ್ಬೇಕು. ನನಗೇನಾಗಬೇಕು? ನಿನಗೆ ಅವ ಅಣ್ಣನೇ. ಇವನು ಅಣ್ಣನ. ನಂದೀಶಣ್ಣ ನಮಸ್ಕಾರ. ಅಪ್ಪಯ್ಯ, ಇದೆಂತದಪ್ಪಯ್ಯ? ಯಾವುದು? ಕೈ ಕಾಲು ಸಣ್ಣಣ್ಣ, ಹೊಟ್ಟೆ ಡುಮ್ಮಣ್ಣು. ಮಗನೇ, ಓ, ನಿನ್ನ ಸೃಷ್ಟಿಗೆ ಮೂಲ ಕಾರಣವೇ ಅವ ಗಣಪತಿ. ನನಗೇನಾಗಬೇಕು? ನಿನಗೆ ಅಣ್ಣನಾಗ್ಬೇಕು. ಓ ಗಣಪಣ್ಣ, ಒಮ್ಮೆ ಹೀಗೆ ಬಾ. ಹೆಂಗಿದ್ಯಪ್ಪ? ಅಡ್ಡಿಲ್ಲ, ಒಮ್ಮೆ ಅಪ್ಪಿಕೊಳ್ಳುವ ಬಾ. ಅಪ್ಪಯ್ಯ, ಗಣಪನ ಹೆಣ್ಣನ್ನು ಬೀಳಿಸಿದ. ಹೌದಾ? ಅಲ್ಲಿಯೇ ಹೇಳುವುದೊಳ್ಳೆದು. ಇಲ್ಲ, ಇದು ಮೇಲೆ ಹೋಗುದಿಲ್ಲ. ಇದು ಹೊಟ್ಟೆ ಅಲ್ಲ, ಗುಡಾಣವು. ಬಾರ ಇದ್ದಾನೆ. ಇಂಥದ್ದೆಲ್ಲ ಕರಗಿ ಹೋಯ್ತು ಇವನನ್ನು ಎಬ್ಬಿಸಿ. ಹೇಳು ಗಣಪಣ್ಣ, ನನ್ನ ಹೊಟ್ಟೆ ದೊಡ್ಡದು ಗೊತ್ತಾಗುದಿಲ್ವಾ ನಿನಗೆ? ಮತ್ತೆ ಯಾಕೆ ಅಷ್ಟು ದೊಡ್ಡ ಹೊಟ್ಟೆ ಕಟ್ಟಿದ್ದು? ಕಟ್ಟಿದ್ದಲ್ಲ, ದೊಡ್ಡದ್ದು. ಇಷ್ಟು ಹೀಗೆ ನೀನೆಲ್ಲ ನೀನು ಒಬ್ಬನೇ ತಿನ್ನುವುದಾ ಹೇಗೆ? ಅದು ಭಕ್ತರೆಲ್ಲ ನನಗೆ ಕೊಡುವುದು. ಬೇಡಪ್ಪ, ಅಂತ ಹೊಟ್ಟೆ ಬರುದೇ ಬೇಡ. ನೀ ಅಷ್ಟು ತಿನ್ನಬೇಡ ಗಣಪಣ್ಣ. ಈಗ ಅಲ್ಲೆಲ್ಲ ಇದ್ದದ್ದು ನನಗೆ. ಹೌದಾ? ಎರಡಾದ್ರೂ ಉಳಿಸಿ ಆಯ್ತಾ? ಮತ್ತೆ ನನಗೆ ವಂದಿಸಿಕೊಳ್ಳುತ್ತಾ ಇದ್ದೆ. ಈಗ ಬಾ ತಮ್ಮ. ಹೊಟ್ಟೆ ಅಡ್ಡ ಸ್ಥಿರವಾಗಿದ್ದೇನೆ. ಶುಭಮಸ್ತು. ಅಪ್ಪಯ್ಯ, ಅಲ್ಲಿ ಗಣೇಶಣ್ಣ, ಅಲ್ಲಿ ಕುಮಾರಣ್ಣ, ನಂದೀಶ, ವೀರಭದ್ರ. ನನಗೆ ಹೆಸರು ಯೋಚನೆ ಮಾಡ್ತೇನೆ ಮಗನೇ. ಕಂಡದ ನನ್ನ ಲೆಕ್ಕದಲ್ಲಿ ನೋಡು. ಕುಡುಕುಡು. ಅಲ್ಲ, ಅವನಿಗೆ ಯಾಕೆ ಹೊಡೆಯುವುದು ಮಕ್ಕಳೇ? ಅಲ್ಲ ಅಪ್ಪಯ್ಯ, ಅವ ಬಂಡ ಅಂತ ಹೇಳುವುದು. ಈಗ ಏನು ಸಮಸ್ಯೆ ಆಯ್ತು? ಆಗ ಅವನಿಗೆ ನೀರು ತರಲಿಕ್ಕೆ ಸಂಕಟ. ಹೌದು, ಈಗ ಎದ್ದು ಬಂದು ಅಲ್ಲ ಅಪ್ಪಯ್ಯ, ನಾನು ನಿಮ್ಮಲ್ಲಿ ಹೆಸರನ್ನು ಕೇಳಿದ್ದು. ಇಷ್ಟು ಹೊತ್ತು ತುಟಿಗೂ ಬಿಚ್ಚದವ, ಈಗ ಎದ್ದು ಬಂದು ಬಂದು ನಿಸ ಮುಸುಳಿಗೆ ಮಾಡಿದ್ದೇನೆ. ಅವ ನೋಡಿ ಹೀಗಂತ. ಹೌದಾ? ಈಗ ಹೆಸರು ಏನಾಯ್ತು ಈಗ? ಅದು ಏನಪ್ಪಯ್ಯ, ಅದು ಬಂಡು ಒಂದು ಹೆಸರಿನ ಹಾಗೆ ಉಂಟ. ಹೆಸರು ಎನ್ನುವುದು ಅರ್ಥಪೂರ್ಣವಾಗಿರಬೇಕು, ಅದು ದೀರ್ಘವಾಗಿರಬೇಕು. ಹೆಸರನ್ನು ಕೇಳಿದ ಅಕ್ಷರವೇ ಕಡ 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 ನಡುಗೆ ಹೋಗಬೇಕು, ಆ ರೀತಿಯ ಹೆಸರು ಬೇಕು. ಹಾಗಾದ ಕಾರಣವೇ ಪ್ರಪಂಚ ಇನ್ನು ನಿನ್ನನ್ನು ಗುರುತಿಸಿ ಕರೆಯುವುದಕ್ಕಾಗಿ ನೀನು ಭಂಡಾಸುರ. ನಾನು ಭಂಡಾಸುರ, ನಾನು ಭಂಡಾಸುರ, ನಾನು ಭಂಡ. ನಂದೀಶ್, ಬಾ ಬಾ ಬಾ. ಅಪ್ಪ, ಏನು? ಬಹುಶಃ ಅವನಿಗೆ ಕೋಪ ಬಂತು ಅಂತ. ಹಾಗಲ್ಲ, ನಿನ್ನದಾದಂತಹ ಏರು ಧ್ವನಿಯನ್ನು ಕೇಳಿ ಅವರೆಲ್ಲ ಹೆದರಿ ಹೋದದ್ದಲ್ಲ. ಮತ್ತೆ ಅವರಿಗೆ ಅವರದಾದಂತಹ ಉದ್ಯೋಗ ಎನ್ನುವುದಿದೆ ಮಗನೇ. ನನಗೂ ಒಂದು ಉದ್ಯೋಗ ಕರುಣಿಸಬೇಕು. ಅಷ್ಟು ಸುಲಭವಾಗಿ ಕರುಣಿಸುವುದಕ್ಕಾಗುವುದಿಲ್ಲ. ಉದ್ಯೋಗ ಎನ್ನುವುದು ಸಿಗಬೇಕು ಎಂದಾದ್ರೆ ಪ್ರಥಮವಾಗಿ ವಿದ್ಯೆಯನ್ನು ಕಲಿಯಬೇಕು. ಹಾಗಾಗಿ ವಿದ್ಯೆಯ ಸಕಲ ಸಾರಾಂಶವನ್ನು ನಿನ್ನ ಮಾತೆ ತಿಳಿಸ್ತಾಳೆ, ಆಕೆಯಿಂದ ಕೇಳಿಕೋ ಮಗನೇ. ಆಗ್ಲಿ. ಕರಳ ಭಂಡಾಸುರನ ನಿರತೊಡಗೋಡು ನೇದಾಟ ಪಾಪ
ಎರಕವಾಗಿ ಉರಿನುತ್ತಾಗ ನೀನು ಇಚ್ಛಿಸಿದಂತೆ ನೀನು ತಯಾರಿಸಿದಂತಹ ಗೊಂಬೆಗೆ ಜೀವ ಕಲೆಯನ್ನು ಕೊಟ್ಟಿದ್ದೇವೆ. ನಿಜ. ನಿನ್ನ ಭುಜವೆತ್ತರಕ್ಕೆ ಬೆಳೆದು ನಿಂತಿದ್ದಾನೆ. ಸತ್ಯ. ಹಾಗಾಗಿ ಇನ್ನು ಮುಂದಕ್ಕೆ ಅನವರತವಾಗಿಯೂ ಆಟದಲ್ಲಿ ಪಾಠದಲ್ಲಿ ಊಟದಲ್ಲಿ ಜೊತೆಯಾಗಿ ಇರಬೇಕು ನೀನು. ಆಟದಲ್ಲಿ ಪಾಠದಲ್ಲಿ ಬೇಕಿದ್ರೆ ಕೂಟದಲ್ಲಿ ಬರ್ಲಿ, ಊಟದಲ್ಲಿ ಒಂದು ಬೇಡ. ಅದ್ಯಾಕೆ? ನಮಗೆ ಸಿಗುವುದೇ ಹೆಚ್ಚು. ಒಂದು ಕೆಲಸ ಮಾಡು, ಮೊದಲು ನಾನು ತಿಂತೇನೆ, ಉಳಿದ್ರೆ ನೀನ್ ತಿನ್ನು. ನಿನಗೂ ಹೀಗೆ ಆಗಬೇಕು ಅಂತ ಉಂಟಾ? ದೇವರೇ, ಬೇಡಪ್ಪ ಬೇಡ. ಅವನಿಗೆ ನಾನು ವ್ಯವಸ್ಥೆ ಮಾಡ್ತೇನೆ. ಸರಿ, ಆದ್ರೆ ಅವನಿಗೆ ವಿದ್ಯೆಯನ್ನು ನೀನೇ ಕಲಿಸಬೇಕು. ಜನನಿಯೇ ಮೊದಲ ಗುರು, ಮನೆಯೇ ಮೊದಲ ಪಾಠಶಾಲೆ. ಜನನಿಯಿಂದ ವಿದ್ಯೆ ಕಲಿತ ಜನರು ತಾವು ಧನ್ಯರು. ಆದ್ದರಿಂದ ನೀನೇ ವಿದ್ಯೆ ಕಲಿಸಬೇಕಲ್ಲದೆ ನಾ ಎಂತೂ ಸಾಧ್ಯ ತಾಯೇ? ಪ್ರತ್ಯಕ್ಷವಾಗಿ ಅವನ ಜೀವನಕ್ಕೆ ನಾವೇ ಕಾರಣವಾದರೂ ಕೂಡ ಪರೋಕ್ಷವಾಗಿ ನಾ. ಹಾಗಾಗಿ ಅವನಿಗೆ ವಿದ್ಯೆಯನ್ನು ನೀನೇ ಕಲಿಸಬೇಕು ಕುಮಾರ. ವಿದ್ಯಾ ಗಣಪತಿಯಾಗಿ ಅವನಿಗೆ ಅನುಗ್ರಹ ಮಾಡುತ್ತೇನೆ. ಆಶೀರ್ವದಿಸು. ಶುಭವಾಗಿ ಮಕ್ಕಳೇ ನಿಮಗೆ. ಜೀವನದಲ್ಲಿ ಎಷ್ಟು ಕಲಿತಾ ಎನ್ನುವುದಕ್ಕಿಂತಲೂ ಹೇಗೆ ಕಲಿತಾ ಎನ್ನುವುದೇ ಪ್ರಧಾನ. ಜೀವನದವನಿಗೆ ಮೊದಲು ಪಾಠ ಸಿಗಬೇಕಾದದ್ದು ಮನೆಯಲ್ಲಿ. ಮಗು ಮನೆಯಲ್ಲೇ ಪಾಠ ಸಂಸ್ಕಾರ ಸಂಸ್ಕೃತಿ ಸಿಗಲಿಲ್ಲ ಅಂತಾದ್ರೆ ಅವ ಯಾವ ವಿಶ್ವವಿದ್ಯಾನಿಲಯದಲ್ಲಿ ಕಲಿತರೂ ಸುಸಂಸ್ಕೃತನಾಗುವುದಿಲ್ಲ. ಅವ ಒಂದು ದೇಶಕ್ಕೆ ಮಾರಕ ವ್ಯಕ್ತಿಯೇ ಆಗುವುದು. ಆದ್ದರಿಂದ ನಿನಗೆ ಪ್ರಾಕೃತಿಕವಾದ ಪಾಠವನ್ನು ಇದು ನಾನೇ ಕಲಿಸುವನಿದ್ದೇನೆ. ಮೊದಲು ಸಿಗಬೇಕಾದದ್ದು ಪರಿಸರದ ಪಾಠ, ಆನಂತರ ಸಿಗಬೇಕಾದದ್ದು ಪ್ರಾಥಮಿಕ, ಮತ್ತೆ ಪ್ರೌಢ, ಮತ್ತೆ ಪದವಿ. ಮಗು ಆದ್ದರಿಂದ ಅಂತಹ ಬೋಧನೆಯನ್ನು ನಾ ಕೊಡಬೇಕು ಅಂತಿದ್ರೆ ನಮ್ಮ ಕ್ಷೇತ್ರ ಪರಿಚಯ ನಿನಗಾಗುವುದು ಬೇಡವೇ? ಈ ಕ್ಷಣವೇ ರಜತ ಗಿರಿಯ ಇನ್ನೂ ತುದಿಯನ್ನು ಏರೋಣ ಬಾ.